ಸಮಯ ಜಾಸ್ತಿ ಆಗಿದೆ, ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬಾರ್ದು. ಈಗ ರಾಬರ್ಟ್ ಕ್ಲೀ ಅವರು ಸ್ವಲ್ಪ 2 ನಿಮಿಷ ಮಾತಾಡ್ಬೇಕಂತ ಕೇಳ್ತೀನಿ. ಕರ್ತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಡೇವಿಡ್ ಸಿಮೆನ್ ಬ್ರದರ್ ಅವರು ವ್ಯಕ್ತಿತ್ವ ಬಗ್ಗೆ ಒಂದೇ ಒಂದು ನಿಮಿಷದಲ್ಲಿ ಮಾತಾಡಿ ಮುಗಿಸ್ತೀನಿ. ಆಲ್ರೆಡಿ ಸಮಯ ತುಂಬ ಲೇಟ್ ಆಗಿದೆ. ನಾನು ಕೇಳ್ಕೊಂಡು ಬಂದೆ ಇಲ್ಲ ಅವ್ರ ಬಗ್ಗೆ. ನಾನು ಈ ಸಮಯದಲ್ಲಿ ವೇದಿಕೆಯಲ್ಲಿ ಅವ್ರ ಬಗ್ಗೆ ನಾನು ಹಂಚ್ಕೋಬೇಕು ಅಂದ್ಬಿಟ್ಟು. ನನಗೆ ಅವರು ಪರಿಚಯ ಆಗಿದ್ದಿದೆ YMCಯಲ್ಲಿ. ನನ್ನ ಹೆಸರು ರಾಬರ್ಟ್ ಕ್ಲೇ ಅಂದ್ಬಿಟ್ಟು. ನಾನು ಒಂದು ಆಕ್ಟಿವಿಸ್ಟ್ ಅಂಡ್ ಸಿವಿಕ್ ಲೀಡ್ರು, 3 ಟೈಮ್ ಡಿಫೀಟೆಡ್ MLA ಕ್ಯಾಂಡಿಡೇಟ್ ಶಿವಾಜಿನಗರು. ಮತ್ತು ಕ್ರೈಸ್ತರ ಪ್ರತಿನಿಧಿಯಾಗಿ ಮಾಧ್ಯಮದಲ್ಲಿ ಡಿಬೇಟ್ಗೆ ಹೋಗ್ತಾ ಇರ್ತೀನಿ ಪ್ಯಾನಲ್ ಗೆಸ್ಟ್ ಆಗಿ. ಭಾಳ ನನಗೆ ಬಂದು ಧೈರ್ಯ ತುಂಬಿಸಿರೋ ಒಂದು ವ್ಯಕ್ತಿ. ಅದೇ ರೀತಿಯಲ್ಲಿ ಅವರು ಕೊನೆ ಹೋರಾಟ ಅಂದರೆ ಕೊನೆ ಉಸಿರು ಇರುವವರೆಗೂ ಕಮ್ಯುನಿಟಿಗಾಗಿನೂ ನಮ್ಮ ಸಮಾಜಕ್ಕೋಸ್ಕರನೂ ದುಡಿದಿರೋ ಒಂದು ವ್ಯಕ್ತಿ ಅಂದರೆ ಅದಕ್ಕೆ ಸಾಕ್ಷಿ ನಾನೇನೆ. ಅವ್ರನ್ನ ವಿಧಾನಸೌಧದಲ್ಲಿ ಭೇಟಿ ಮಾಡೋಕ್ಕೆ ಹೋಗಿದ್ರಿ. ಹೀಗೆ ಮೊನ್ನೆ ಬಂದು ಮೀಸಲಾತಿ ಬಗ್ಗೆ ಅದು ಚರ್ಚೆ ನಡೀತಾ ಇತ್ತು. ಅದಕ್ಕೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ರಿ. ಆವಾಗ LHLಗೆ ಹೋಗುವಾಗ ಅವರು ನನ್ನ ನೋಡಿ ಫಸ್ಟ್ ಕೇಳಿದ್ರು ಊಟ ಮಾಡಿದ್ರ ಅಂದ್ಬಿಟ್ಟು. ಆ ವ್ಯಕ್ತಿತ್ವ ಅಲ್ಲೇ ನಮಗೆ ಊಟ ತರಿಸಿ ಊಟ ತಿನ್ನಿಸಿದ್ರು. ಆಮೇಲೆ ಅವರು ಡ್ರೈವರ್ ಇಡ್ಲಿ ಕೊಟ್ಟರು ಅವ್ರಿಗೆ. ಅವ್ರು ತಿನ್ನೋಕ್ಕಾಗಿಲ್ಲ. ನಾನು ಹೇಳಿದೆ ಸ್ವಲ್ಪ ತಿನ್ಕೊಳ್ಳಿ ಅಂದ್ಬಿಟ್ಟು. ಒಂದು ಅರ್ಧ ಇಡ್ಲಿ ಇಷ್ಟೇ ತಿಂದರು. ಮಾತಾಡೋಕ್ಕಾಗ್ತಲ್ಲ, ಉಸಿರಾಡೋಕ್ಕಾಗ್ತಲ್ಲ, ಒಂದು ಹೆಜ್ಜೆ ಎತ್ತಿ ಇಟ್ಕೊಳ್ಳೋಕ್ಕಾಗ್ತಲ್ಲ. ಆದರೂ ಕೂಡ ಕೂತ್ಕೊಂಡು ಸಮುದಾಯದಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಹೆಂಗೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ವಿಧಾನಸೌಧದಿಂದ ಪ್ರೆಸ್ ಮೀಟ್ ಬರೋಕ್ಕೆ ಕನಿಷ್ಠ ಪಕ್ಷ ಒಂದು 3/4 ಗಂಟೆ ಆಯಿತು. ಅದು ಬಂದರು ಅವರು. ನಾನು ಹೇಳಿದೆ ಅಲ್ಲ ಬ್ರದರ್ ನೀವು ಬರಲೇಬೇಕು, ನಿಮ್ಮ ನೇತೃತ್ವದಲ್ಲಿ ನಡಿಬೇಕು ಅಂದ್ಬಿಟ್ಟು. ಅಲ್ಲಿ ಅದು ಮೀಟಿಂಗ್ ಆದಮೇಲೆ ಮಾರನೇ ದಿನ CMನ ಮೀಟ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ನಾನು ಕಡಿಮೆ ಅಂದ್ರೂ ಒಂದು 30-40 ಸತಿ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಟ್ಬಿಟ್ಟೆ. ಬರ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಆದ್ರೂ ನಾನು ಬಂದೇ ಬರ್ತೀನಿ ಅಂತ ಹೇಳಿ CMನ ಭೇಟಿ ಮಾಡುವಾಗ CM ಖುದ್ದಾಗಿ ಹೇಳಿದ್ರು ನೀವು ಯಾಕೆ ಬರೋಕ್ಕೆ ಹೋದ್ರಿ ಅಂದ್ಬಿಟ್ಟು. ಆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅವ್ರಿಗೆ ನಡೆಯೋಕ್ಕಾಗಿಲ್ಲ. ಆವಾಗ ಅವರು ಕೊನೆ ಮಾತು ಹೇಳಿದೇನೆಂದರೆ, ಇಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಾನು ಹೆಂಗೆ ಅದನ್ನು ಇದು ಮಾಡ್ಕೊಂಡು ಇರೋಕ್ಕೆ ಸಾಧ್ಯ, ನಾನು ಬರಲೇಬೇಕಲ್ಲ, ನಾನು ಬಂದಿಲ್ಲ ಅಂದರೆ ಯಾರು ಬರ್ತಾರೆ, ನಾನು ಬಂದು ಮಾತಾಡಲೇಬೇಕಾಗಿತ್ತು ಅಂದ್ಬಿಟ್ಟು. ಆಮೇಲೆ CM ಹೇಳಿದ್ರು ಆಯಿತು ನೀವು ಹೋಗಿ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಹೇಳಿ ಕಳಿಸಿದ್ರು. ಅದಾದಮೇಲೆ ಸಾಯಂಕಾಲ ಫೋನ್ ಮಾಡಿದೆ. ನಾನು ಫೋನ್ ಮಾಡುವಾಗ ಅವ್ರು ಹೇಳಿದ್ರು ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಈಗ ಅಡ್ಮಿಟ್ ಆಗ್ತಾ ಇದ್ದೀನಿ, ನಾನು ಮಣಿಪಾಲ್ಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ನಾನು ಹಂಗೆ ಅಲ್ಲೇ ಒಂದು ಫೋನಲ್ಲಿ ಪ್ರೇಯರ್ ಮಾಡ್ಕೊಂಡ್ರಿ. ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿ ಇಬ್ಬರು ನಾವು ಪ್ರೇಯರ್ ಮಾಡಿದ್ರಿ. ಆಮೇಲೆ ಕೊನೆ ಇದರಲ್ಲಿ ಅಲ್ಲಿ ಒಂದು ಸ್ವಲ್ಪ ನೋವು ಅನುಭವಿಸಿದ್ರು ಅವರು. ನಾನು ಇನ್ನೂ ಮಾಡಬೇಕಾಗಿ ಕೆಲಸಗಳು ತುಂಬ ಇತ್ತಲ್ಲ, ಇನ್ನು ನಾನು ಬೆಳೆಸಬೇಕಾಗಿತ್ತು, ಎಷ್ಟೋ ಕರ್ತವ್ಯಗಳಿತ್ತು, ನಾನು ನಿಮ್ಮನ್ನೆಲ್ಲ ಅಂತ ಹೇಳಿ ಸ್ವಲ್ಪ ಅಲ್ಲೇ ಅವ್ರಿಗೆ ಮಾತಾಡೋಕ್ಕೆ ಇದಾಗಿತ್ತು. ಆ ರೀತಿಯಲ್ಲಿ ಈ ಸ್ಟೇಜಲ್ಲಿ ನನ್ನ ಬ್ರದರ್ ಹತ್ರ ನಂಬ್ತಿರಲ್ವೋ, ನಾನು ಇಲ್ಲ, ನನಗೆ ಅವಕಾಶ ಕೊಡಲೇಬೇಕು, ನಾನು ಈ ವೇದಿಕೆ ಅವ್ರು ಮಾಡಿದ್ದನ್ನು ನಾನು ಹಂಚ್ಕೋಬೇಕು, ಅವರು ಆ ಪ್ರೀತಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಸಮಯ ಕೊಟ್ಟು ಬಂದಿದ್ದೀನಿ. ಯಾಕಂದರೆ ಅವ್ರು ಮಾಡಿದ ಕಾರ್ಯ ದೇವರ ನಾಮವನ್ನು ಮಹಿಮೆ ಪಡಿಸೋಕ್ಕೆ ನಾನು ಹೇಳಲೇಬೇಕು ಅಂತ ಹೇಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವರು ಸಂತೋಷವಾಗಿ ನಾನು ಪ್ರೇಯರ್ ಮಾಡುವಾಗಲೂ ಇಲ್ಲಿ ಬರ್ತೀರಾ ಬ್ರದರ್, ಮತ್ತೆ ನಾವು ಎಲ್ಲ ಕೆಲಸಗಳು ಮಾಡೋಣ ಹಾಗೀಗೆ ಅಂತ. ಅವ್ರಿಗೂ ಸಾಯೋ ಮನಸ್ಥಿತಿ ಇದ್ದಿಲ್ಲ ಅವ್ರಿಗೆ. ಇನ್ನು ಮಾಡಬೇಕು, ನಾನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ, ಇನ್ನೂ ಜವಾಬ್ದಾರಿ ಇದೆ, ಇನ್ನೂ ಬೆಳೆಸಬೇಕು, ಕಮ್ಯುನಿಟಿಗೆ ನಾನು ಕೊಡಬೇಕಾಗಿರೋ ಜವಾಬ್ದಾರಿಗಳು ತುಂಬ ಇದೆ ಅಂತ ಹೇಳಿ ಅವರು ಇದು ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಜವಾಬ್ದಾರಿ ಸ್ಥಾನ ಬಂದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಆ ಗ್ಯಾಪ್ನ ದೇವರೇ ತುಂಬಿಸ್ಬೇಕು. ಆ ಜವಾಬ್ದಾರಿ ಸ್ಥಾನದ ಅಭಿಷೇಕದ ಭಾರ ದೇವರು ಯಾರಿಗೆ ನೇಮಿಸಿದಾರೋ ಆ ಕಮ್ಯುನಿಟಿಯಲ್ಲಿ, ಆ ಸೀಲಲ್ಲಿ, ಆ ಭಾರದಲ್ಲಿ ಮತ್ತೆ ಒಂದು ನಾಯಕರು ಉಟ್ಕೋಬೇಕು. ಆ ರೀತಿಯಲ್ಲಿ ಸೇವೆ ಮಾಡಬೇಕಂತ ದೇವರನ್ನು ನಾನು ಪ್ರಾರ್ಥಿಸಿ ಈ ಸಮಯ ಕೊಟ್ಟಿರೋ ದೇವರಿಗೆ ನಾನು ಕೃತಜ್ಞತೆ ಹೇಳಿ, ಬಂದಿರುವ ಎಲ್ಲರನ್ನೂ ಕೂಡ ದೇವರು ಪವಿತ್ರಾತ್ಮರನ್ನ ತುಂಬಿಸಿ ನಮ್ಮಲ್ಲಿ ಆ ಪ್ರೀತಿ, ವಿಶ್ವಾಸ, ಒಗ್ಗಟ್ಟಿಂದ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಈ ಅವಕಾಶ ಕೊಟ್ಟಿರೋ ದೇವರಿಗೆ ಥ್ಯಾಂಕ್ ಯು.